ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೂಪರ್ 8ರ ಎರಡನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 72 ರನ್ಗಳಿಂದ ಗೆದ್ದ ತಕ್ಷಣವೇ ಜಿಂಬಾಬ್ವೆ ನಾಯಕ ಶಾಕಿಂಗ್ ಹೇಳಿಕೆ ಕೊಟ್ಟನು. ಇನ್ನು ಸಿಕಂದರ್ ರಾಜ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಜಿಂಬಾಬ್ವೆ ನಾಯಕ ಆಗಿರುವಂತಹ ಸಿಕಂದರ್ ರಾಜ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮಾತನಾಡಿದ್ದೇನು ಮತ್ತು ತಮ್ಮ ತಂಡದ ಬಗ್ಗೆ ಆಟಗಾರರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಈ ಪಂದ್ಯ ಕ್ರೂಷಿಯಲ್ ಪಂದ್ಯ ಕೂಡ ಆಗಿತ್ತು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ ಭರ್ಜರಿ ಪ್ರದರ್ಶನ ಕೂಡ ಕೊಟ್ಟಿದೆ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಎಂ ಎ ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ಆದ್ರೆ ನಡೆದಿತ್ತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜ್ ಅವರು ಫೀಲ್ಡಿಂಗ್ ಆದ್ರೆ ತಗೊಳ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 256 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಇನ್ನು ಜಿಂಬಾಬ್ವೆ ತಂಡ ಕೂಡ 184 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಜಿಂಬಾಬ್ವೆ ಪರ ಬೆನೆಟ್ ಅವರು 97 ರನ್ ಆದ್ರೆ ಹೊಡಿತಾರೆ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಬಗ್ಗೆ ಮಾತಾಡಲೇಬೇಕು. ಪ್ರತಿಯೊಬ್ಬ ಬ್ಯಾಟರ್ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಎಲ್ಲ ಟೀಕಾಕಾರರಿಗೆ ಇವತ್ತು ಬ್ಯಾಟ್ ನಿಂದಲೇ ಉತ್ತರ ಆದ್ರೆ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್. ಯಾಕಂತಂದ್ರೆ ಪ್ರತಿ ಪಂದ್ಯದಲ್ಲೂ ಕೂಡ ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೆ ಆಗ್ತಾ ಇದ್ವು ಮತ್ತು ಅಂದ್ರೆ ಪ್ರತಿಯೊಬ್ಬ ಯಾವುದೇ ಬೇರೆ ದೇಶದ ದಿಗ್ಗಜ ಆಟಗಾರರು ಕೂಡ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಮಾತಾಡ್ತಾ ಇದ್ರು. ಭಾರತ ತಂಡ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾ ಇದೆ ಮತ್ತು ಭಾರತ ತಂಡ ಸೆಮಿಫೈನಲ್ಗೆ ಹೋಗೋದು ತುಂಬಾನೇ ಕಷ್ಟ ಇದೆ, ಜಿಂಬಾಬ್ವೆ ವಿರುದ್ಧನೂ ಕೂಡ ಸೋಲುತ್ತೆ ಅಂತಂದು ಕೆಟ್ಟ ಹೇಳಿಕೆ ಕೂಡ ಕೊಡ್ತಾ ಇದ್ರ ಅಂತಾನೆ ಹೇಳ್ಬೋದು. ಇದೀಗ ಎಲ್ಲ ಟೀಕಾಕಾರರಿಗೆ ಬಾಯಿ ಮುಚ್ಚಿಸಿದಂತೆ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಮಾತಾಡಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಎಲ್ಲ ಟೀಕಾಕಾರರಿಗೆ ಬಾಯಿ ಮುಚ್ಚುವಂತೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ 72 ರನ್ಗಳಿಂದ ಗೆದ್ದ ತಕ್ಷಣವೇ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಬಂದ್ಬಿಟ್ಟು ಜಿಂಬಾಬ್ವೆ ನಾಯಕ ಆಗಿರುವಂತಹ ಸಿಕಂದರ್ ರಾಜ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ಹೌದು, ಭಾರತ ತಂಡ ತುಂಬಾನೇ ಬಲಿಷ್ಠವಾದ ತಂಡ ಮತ್ತು ಭಾರತ ತಂಡದ ವಿರುದ್ಧ ಆಡಲು ನಾವು ಕೂಡ ಉತ್ಸಾಹದೊಂದಿಗೆ ಇದ್ದೆವು. ಆದರೆ ಈ ರೀತಿ ಆಡುತ್ತಾರೆ ಭಾರತದ ಬ್ಯಾಟರ್ಸ್ ಅಂತ ನಾವು ಅಂದುಕೊಂಡಿರಲಿಲ್ಲ ಮತ್ತು ಪ್ರತಿಯೊಬ್ಬ ಬ್ಯಾಟರ್ ಕೂಡ ನಮ್ಮ ಬೌಲರ್ಸ್ ಗಳನ್ನು ದಂಡಿಸಿದರು. ಇನ್ನೊಂದೇನಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಇವತ್ತು ಒಳ್ಳೆಯ ರೀತಿಯಿಂದ ಕ್ರಿಕೆಟ್ ಆದ್ರೆ ಆಡಿದ್ದಾರೆ ಮತ್ತು ನಾವು ಭಾರತದ ಜೊತೆಗೆ ಆಡಲು ಮತ್ತು ನಾವು ಬಹಳ ಇಷ್ಟ ಆದ್ರೆ ಪಡುತ್ತೇವೆ. ಯಾಕಂತಂದ್ರೆ ಭಾರತದ ಅಭಿಮಾನಿಗಳು ಇಲ್ಲಿ ಬಂದು ತುಂಬಾನೇ ಪ್ರೋತ್ಸಾಹ ಆದ್ರೆ ಮಾಡುತ್ತಾರೆ ಮತ್ತು ಇಷ್ಟು ಜನರ ಮಧ್ಯೆ ಆಡೋದು ನನಗೆ ತುಂಬಾನೇ ಖುಷಿ ಆಯಿತು ಎಂದು ಸಿಕಂದರ್ ರಾಜ್ ಆದ್ರೆ ಹೇಳ್ತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಕೂಡ ಮಾತಾಡ್ತಾರೆ. ಹೌದು, ಟೀಮ್ ಇಂಡಿಯಾ ಒಳ್ಳೆ ಸ್ಟ್ರಾಂಗೆಸ್ಟ್ ತಂಡ ಮತ್ತು ನಾವು ಅಂಡರ್ ಡಾಗ್ಸ್ ತಂಡ. ಆ ಕಾರಣದಿಂದಾಗಿ ನಮಗೆ ಮತ್ತು ಭಾರತ ತಂಡಕ್ಕೆ ಹೋಲಿಕೆ ಮಾಡಿದರೆ ನಾವು ಭಾರತ ತಂಡಕ್ಕೆ ಯಾವುದಕ್ಕೂ ಸಮ ಇಲ್ಲ ಮತ್ತು ಆದರೂ ಕೂಡ ಭಾರತ ತಂಡದ ವಿರುದ್ಧ ನಾವು ಸೂಪರ್ 8ರ ಪಂದ್ಯದಲ್ಲಿ ಆಡಿದ್ದೇವೆ ಅಂತಂದ್ರೆ ತುಂಬಾನೇ ಗ್ರೇಟ್ ಅಂತ ನಾನು ಅಂದುಕೊಂಡಿದ್ದೇನೆ ಅಂತಂದು ಸಿಕಂದರ್ ರಾಜ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸಿಕಂದರ್ ರಾಜ ಇನ್ನಷ್ಟು ಮಾತನಾಡಿ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಮಾತಾಡ್ತಾರೆ. ಇನ್ನು ಟೀಮ್ ಇಂಡಿಯಾ ಒಳ್ಳೆಯ ಅದ್ಭುತ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ನಾವು ಭಾರತದ ವಿರುದ್ಧ ನಾವು ಗೆಲ್ತೀವೋ ಸೋಲ್ತೀವೋ ಅಂತ ಬಂದಿರಲಿಲ್ಲ ಮತ್ತು ಒಟ್ಟಿನಲ್ಲಿ ನಾವು ಭಾರತ ತಂಡದ ವಿರುದ್ಧ ಆಡಬೇಕು ಮತ್ತು ಪಂದ್ಯವನ್ನು ಆಡಬೇಕಂತಂದು ನಾವು ಬಂದಿದ್ದೇವೆ ಅಂತಂದು ಸಿಕಂದರ್ ರಾಜ ಆದ್ರೆ ಹೇಳ್ತಾರೆ. ನಾವು ಇವತ್ತಿನ ಪಂದ್ಯದಲ್ಲಿ ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದೇವೆ, ಅಷ್ಟೇ ಸಾಕು ನಮಗೆ ಅಂತಂದು ಸಿಕಂದರ್ ರಾಜ ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತಾರೆ ಅಂತ ಹೇಳ್ಬೋದು ತಮ್ಮ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ತಮ್ಮ ಮಾತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೂಪರ್ 8ರ ಎರಡನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಗೆದ್ದು ಇದೀಗ 3ನೇ ಪಂದ್ಯ ಡೂ ಆರ್ ಡೈ ಮ್ಯಾಚ್ಗೆ ಆದ್ರೆ ಕಾಲಿಟ್ಟಿದೆ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ವಿರುದ್ಧ. ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಏನಾದ್ರು ಸೋತ್ರೆ ಮನೆಗೆ ಅಂತಾನೆ ಹೇಳ್ಬೋದು, ಗೆದ್ರೆ ಮಾತ್ರ ಸೆಮಿಫೈನಲ್ ಆದಿ ಪಕ್ಕ. ಇನ್ನು ನಿಮ್ಮ ಪ್ರಕಾರ ಮತ್ತು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.